ನಾರಾಯಣ ಗುರು ಕುಂದಕರ್ಪರಿಗೆ ಶಾವು ಮಹಾರಾಜ್ ನಿಮ್ಮ ಕರ್ಕೊಂಡು ಹೋಗಿದ್ದೆ ಸಾಮಾಜಿಕ ಪರಿವರ್ತನದ ಅಧಿಕಾರ ತಂದೆ ಪೇರಿಯಾರ್ ನಾನೇ ಇಲ್ಲಿ ಏನು ಸಂದೇಹ ಈ ಎಲ್ಲ ಮಹಾಪುರುಷರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇನ್ನು ಹೊನ್ನಾಳ ಗ್ರಾಮದಲ್ಲಿ ಆ ಕಿಟಕಿ ಬೆಲ್ಕೊಂಡ್ರು ಈ ಕಡೆ ಕಿಟಕಿ ಇದ್ದ ಪರಮ ಪೂಜ್ಯ ಬೋಧಿಸತ್ವ ಈ ಭಾರತ ದೇಶದ ಹಣೆಬರವನ್ನೇ ಮರುಸೃಷ್ಟಿ ಮಾಡಿದಂತ ಜನಕ, ಈ ಭಾರತ ದೇಶದ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಕಿರುಚಿತ್ರದ ಬ್ಯಾನರ್ ಉದ್ಘಾಟನಾ ಕಾರ್ಯಕ್ರಮ ಸಮಾರಂಭವನ್ನು ನಡೆಸಿದ್ದು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ನನ್ನ ಆತ್ಮೀಯರು, ಸೋದರರು ಆದಂತ ಇನ್ನೊಬ್ಬ ಸೋದರರು ಆತ್ಮೀಯರು ಆದಂತ ಬಿಜೆಪಿಯ ಮುಖಂಡರು ಆದಂತ ಬಾಬು ಗೌಡ, ಅದೇ ತೆರನಾಗಿ ನನ್ನ ಸೋದರ ಹಾಗೂ ನನ್ನೂರಿನ ನವರಾದಂಥ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆದಂಥ ನನ್ನ ಸೋದರ ಇನ್ನೊಬ್ಬರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸೋದರ ಅಂತ ಅವರೇ, ಅದೇ ತೆರನಾಗಿ ಹನುಮಂತ ಅವರೇ, ನಿಖಿಲ್ ಅವರೇ, ಅದೇ ತೆರನಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ಇನ್ನೊಬ್ಬ ಯುವ ನಾಯಕರು, ದಲಿತ ಸಂಘರ್ಷ ಸಮಿತಿಯ ಹುರಿಯಾಳು ಹಾಗೂ ಕಾಂಗ್ರೆಸ್ಸಿನ ಮುಖಂಡರು ಆದಂಥ ನನ್ನ ಸೋದರ ಪ್ರಕಾಶ್ ಬಿಡಿಮನಿ ಅವರೇ, ಅದೇ ತೆರನಾಗಿ ದಲಿತ ಸಂಘರ್ಷ ಸಮಿತಿಯ ನಾಯಕರು ಆದಂಥ ನನ್ನ ಆತ್ಮೀಯ ಸೋದರಾದಂಥ ರೌತು ಅವರೇ, ಇನ್ನೊಬ್ಬರು ದಲಿತ ಸಂಘರ್ಷ ಸಮಿತಿಯ ನಾಯಕರು ಹಾಗೂ ನನ್ನ ಸೋದರರು ನನ್ನ ಊರಿನವರಾದಂಥ ಸ್ವರಾಜ್ ಅವರೇ, ಅದೇ ತೆರನಾಗಿ ನನ್ನ ಹಿರಿಯ ಸೋದರರು ಹಾಗೂ ನನ್ನ ಆತ್ಮೀಯರಾದಂಥ ಸಿದ್ದರಾಮಣ್ಣ ಅವರೇ, ಹಾಗೂ ಅದೇ ತೆರನಾಗಿ ಮಲ್ಲಿಕಾರ್ಜುನ ಅವರೇ, ಅದೇ ತೆರನಾಗಿ ನನ್ನ ಆತ್ಮೀಯ ಸೋದರರು ನನ್ನ ಊರಿನವರಾದಂಥ ಹನುಮಂತ ರತ್ನಾಕರ್ ಅವರೇ, ಹಿರಿಯರು ನನ್ನ ಮಾರ್ಗದರ್ಶಕರು ಆದಂಥ ಭಾಸ್ಕರ್ ಯಾಕಂದ್ರೆ ರಾವರ್ ಸಾಹೇಬ್ರನ್ನ ಎತ್ತಿದ್ದೀರ, ಅವ್ರ ಗಾಡಿಗೆ ಹೋಗೋದಿಲ್ಲ ಜಾಸ್ತಿ. ಈ ವೇದಿಕೆ ಮೇಲೆ ಇನ್ನೊಬ್ಬ ನನ್ನ ಸೋದರರು ರಾಘಣ್ಣ ಅವರೇ, ಅವರಿವರನ್ನೇ ಈ ವೇದಿಕೆ ಮೇಲೆ ಆಸೀನರಾದಂಥ ಯಾವತ್ತು ಗಣ್ಯಮಾನ್ಯರೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಯಾವತ್ತು ಹರ್ನಾಳ ಗ್ರಾಮದ ಗೌರವಾನ್ವಿತ ನನ್ನೆಲ್ಲ ಬಂಧುಗಳೇ ಹಾಗೂ ನನ್ನೆಲ್ಲ ಸೋದರರೇ, ಅದೇ ತೆರನಾಗಿ ದೇವರಿಪುರಿಗಿಂದ ಆಗಮಿಸಿದಂಥ ವಿಲಾಸರಾವ್ ಅವರೇ, ಪ್ರಕಾಶ್ ಅವರೇ, ನಿತಿನ್ ಅವರೇ, ಅವರಿವರನ್ನೇ ಇದೇ ವಿಶೇಷವಾಗಿ ಕಾರ್ಯಕ್ರಮದ ಬಹಳ ಒಳ್ಳೆಯ ಮಾರ್ಮಿಕವಾಗಿ ಏನು ನಿರೂಪಣೆ ಮಾಡ್ತಾ ಇದ್ರು ಸೋದರರು, ನನ್ನ ಆತ್ಮೀಯ ಸೋದರ ಅರುಣ್ ಅವರೇ, ಅವರಿವರೆಲ್ಲರೇ ಎಲ್ಲ ಮಾನ್ಯರಿಗೆ ಮುಖ್ಯಮಂತ್ರಿಗೆ ನನಗೆ ಬಹಳ ಸಂತೋಷ ಅನಿಸ್ತಾರೆ. ಯಾಕೆಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಇರುವಂತಹ ಊರಲ್ಲಿ ಇಲ್ಲೆಲ್ಲ ಕೂಡ ನಾವು ಸಮಾನತೆಯಿಂದ ಸೋದರತ್ವದಿಂದ ಬದುಕುವಂತ ಒಂದು ಸನ್ನಿವೇಶದಲ್ಲಿ, ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತವಾದಂತಹ ಮಹಾನಾಯಕ ಏನು ಕಿರುಚಿತ್ರದ ಬ್ಯಾನರ್ ಅನ್ನು ಉದ್ಘಾಟನೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಯಾಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ನಾವು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ ಮತ್ತು ತಿಳಿಸೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇವತ್ತು ನಮ್ಮ ಕಡೆಯಿಂದ ತಿಳಿಸ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ನಾವೆಲ್ಲ ಓದುವುದನ್ನು ಕಡಿಮೆ ಮಾಡಿದ್ರಿಂದ, ನಾವೆಲ್ಲ ಅಭ್ಯಾಸ ಮಾಡೋದು ಕಡಿಮೆ ಮಾಡೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ಇತಿಹಾಸವನ್ನು ನಮ್ಗೆಲ್ಲರಿಗೂ ಕೂಡ ಅದು ತಿಳಿದೇ ಇರುವುದರಿಂದ ಈ ವಿಷಯವನ್ನು ಮನಗಂಡು ಸೋದರಿ ಪ್ರಣೀತಿ ಶಿಂದೆ ಅವರು ಏನ್ ಮಾಡಿದ್ರೆ, ಮಹಾನಾಯಕತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈಗಿನ ಶಾಸಕಿ ಪ್ರಣೀತಿ ಶಿಂದೆ ಅವ್ರು ಏನ್ ಮಾಡಿದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಒಂದು ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ್ರು. ಯಾಕೆಂದ್ರೆ ಅದರಿಂದ ಅವರಿಗೆ ಏನಾಗಬೇಕಾಗಿತ್ತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಸಮಾಜಕ್ಕೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಅಂತ ಹೇಳಿ ಅದನ್ನು ತೋರಿಸಬೇಕಾಗಿತ್ತು ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅದ ಅಂತೇಳಿ ಎಲ್ಲರಿಗೂ ತೋರಿಸಬೇಕಾಗಿತ್ತು. ನಾನು ಮೊಟ್ಟ ಮೊದಲಿಗೆ ನಾನು ಭಾಷಣ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಇದ್ದೆ, ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ಅಂತ ಹೇಳಿ. ನಮಗೆ ಬುದ್ಧವರ ಆದರ್ಶ ಎಷ್ಟು ಮುಖ್ಯನೋ, ನಮಗೆ ಬಸವಣ್ಣನವರ ಆದರ್ಶ ಎಷ್ಟು ಮುಖ್ಯನೋ, ಅಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶ ಮುಖ್ಯ ಇದೆ ಈ ಭಾರತ ದೇಶ.
ಅಲ್ಲ, ಇಡೀ ಸಮಾಜಕ್ಕೆ. ಇಡೀ ಸಮಾಜ ಅಂದ್ರೆ ಇಡೀ ಭಾರತೀಯರಿಗೆ, 130 ಕೋಟಿ ಭಾರತೀಯರಿಗೆ ಎಲ್ಲರಿಗೂ ಕೂಡ ನೈಜವಾದ ಇತಿಹಾಸವನ್ನು ಅರ್ಥ ಮಾಡಿಸ್ಬೇಕಂತೇಳಿ ಅವ್ರಿಗೊಂದು ಕಿರುಚಿತ್ರವನ್ನು ಬಿಟ್ಟ. ಇವತ್ತು ನಾವು ಆ ಕಿರುಚಿತ್ರವನ್ನು ಪ್ರತಿಯೊಬ್ಬರು ನೋಡ್ಬೇಕು. ಅವ್ರು ಇವತ್ತಲ್ಲ. ನನಗೆ ಇನ್ನೊಂದು ಏನ್ ಅನ್ನಿಸ್ತಾ ಇದೆಯಪ್ಪ ಅಂತಂದ್ರೆ, ಈ ಬ್ಯಾನರ್ ಉದ್ಘಾಟನೆ ಕಾರ್ಯಕ್ರಮ ದಲಿತ ಸಂಘ ಸಮಿತಿಯವ್ರು ಮಾಡಬಾರ್ದು, ಬಾಬುಗೌಡರು ಮಾಡ್ಬೇಕು, ಯಾದಗಿರಿ ಸರ್ಕಾರ ಮಾಡ್ಬೇಕು, ಶ್ರೀಶೈಲ್ ಮಾಡ್ಬೇಕು, ಪರ್ಸು ಮಾಡ್ಬೇಕು, ದಸ್ತಗಿರ್ ಮಾಡ್ಬೇಕು. ಯಾಕೆಂದ್ರೆ ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಂಗಿನಲ್ಲಿ ಋಣದಾಗಿದ್ದೀವಿ. ನಾವು ಕೇವಲ ದಲಿತರಷ್ಟೇ ಇಲ್ಲ, ನಾವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಲ್ಲಿದ್ದೀವಿ. ಇವತ್ತು ಚುನಾವಣೆ ಬಂತಪ್ಪ ಅಂತಂದ್ರೆ, ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದೆ. ಇವತ್ತು SC ST ಸಾಮಾನ್ಯ ಮತದಾರರು ತಗೊಳ್ಳಿ. ಬಂದಾಗ ಯಾರು ಕಂಟೆಸ್ಟ್ ಮಾಡ್ತೀವಿ? ಕುರುಬ ಸಮಾಜ, ಕಬಲಿಗ ಸಮಾಜ, ಮುಸ್ಲಿಂ ಸಮಾಜ ಕಂಟೆಸ್ಟ್ ಮಾಡ್ತೀವಿ. SC ಬಂದಾಗ ಭೂವಿ ಸಮಾಜ, SC ಅದರಲ್ಲಿ ರೈಟ್ ಲೆಫ್ಟ್ ಸಮಾಜಗಳು ಕಂಟೆಸ್ಟ್ ಮಾಡ್ತೀವಿ. ಇನ್ನು ಬಂದಾಗ ರೆಡ್ಡಿ ಸಮಾಜ, ಪಂಚಮಸಾಲಿ ಸಮಾಜ, ಇವರೆಲ್ಲ. ಮದುವೆ ಮೀಸಲಾತಿ ಯಾರಿಂದ? ಯಾರಿಂದ ಮತ್ತು ಮೀಸಲಾತಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ. ಕೇವಲ SC-ಗಳಿಗೆ ಅಷ್ಟೇ ಕೊಡಲಿಲ್ಲ, ST-ಗಳಿಗೆ ಅಷ್ಟೇ ಕೊಡಲಿಲ್ಲ, OBC-ಗಳಿಗೆ ಅಷ್ಟೇ ಕೊಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಅಷ್ಟೇ ಕೊಡಲಿಲ್ಲ. ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜೆಗೂ, ತುಳಿತಕ್ಕೊಳಪಟ್ಟಂತ ಸಾಮಾನ್ಯ ಪ್ರಜೆಗೂ ಕೂಡ, ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕುಗಳು. ಅವ್ರು ನಡೆದು ಬಂದ ದಾರಿ, ಅಸ್ಪೃಶ್ಯತೆ ಆಚರಣೆ, ಅವ್ರು ಹೆಂಗ್ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಅವ್ರು ಏನ್ ಮಾಡಿದ್ರು, ಎಲ್ಲರಿಗೆ ಅದು ಪ್ರಾಥಮಿಕವಾಗಿ ಎಲ್ಲರಿಗೂ ಗೊತ್ತಿದೆ. ಅದು ಗೊತ್ತಿತ್ಕೊಂಡು, ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಜನರಿಗೆ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ, ಅಂಬೇಡ್ಕರ್ ಅಪ್ಪ ಅಂತಂದ್ರೆ SC ಜನರಿಗೆ ಅಷ್ಟೇ ಸೀಮಿತ. ಯಾಕೆಂದ್ರೆ SC ಜನರು ಅಷ್ಟೇ ಅವ್ರನ್ನ ಆರಾಧಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯದಲ್ಲಿ, ಒಂದು ಜಾತಿಯಲ್ಲಿ ಹುಟ್ಟಿರ್ಬೋದು, ಆದ್ರೆ ಅವ್ರು ಮಾಡಿದಂತ ಸಾಧನೆ ಇಡೀ ಭಾರತೀಯರಿಗೋಸ್ಕರ, ಇಡೀ ಭಾರತೀಯರಿಗೋಸ್ಕರ. ಅಣ್ಣ ಬಸವಣ್ಣನವರು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿರ್ಬೋದು, ಆದ್ರೆ ಅವರು ಬ್ರಾಹ್ಮಣ ಸಮಾಜದ ಪ್ರತಿನಿಧಿ ಅಲ್ಲ. ಅಣ್ಣ ಬಸವಣ್ಣನವರು ಈ ಭಾರತ ದೇಶದ ಅಖಂಡ ಭಾರತಕ್ಕಾಗಿ, ಈ ಮನುಕುಲಕ್ಕಾಗಿ, ಮನುಷ್ಯರ ತರ ಬದುಕಬೇಕಂತ ಹೇಳಿ 12ನೇ ಶತಮಾನದಲ್ಲಿ ಹಂತದವರೆಗೂ ಕಲ್ಯಾಣ ಕ್ರಾಂತಿ ಮಾಡೋದು. ಅವ್ರು ನಾವು ಬ್ರಾಹ್ಮಣ ಸಮಾಜಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಇವತ್ತು ದಸ್ತಗಿರ್ನ ಅವ್ರನ್ನ ಆರಾಧಿಸಬೇಕು, ಬಾಬುಗೌಡ ಅವ್ರನ್ನ ಆರಾಧಿಸಬೇಕು. ಯಾಕಂದ್ರೆ ಅವರು ಮನುಷ್ಯ ಯಾವ ರೀತಿ ಬದುಕಬೇಕಂತ ನಮ್ಮನೇನು ಹೇಳಿಕೊಟ್ರಲ್ಲ, ಹಾಕಿಕೊಟ್ರಲ್ಲ, ಅವ್ರಿಗೆ ಅಲ್ಲಿ ಜಾತಿ ಬರೋದಿಲ್ಲ. ಶಿಶುನಾಳ ಶರೀಫರು ಮುಸ್ಲಿಮರು ಇರ್ಬೋದು, ಅವ್ರ ತತ್ವಗಳು ಒಳ್ಳೆಯದು, ಮನುಕುಲಕ್ಕೆ ಒಳ್ಳೆಯ ಕೆಲಸ ಮಾಡ್ತಿದ್ರು, ಅವ್ರಿಗೆ ಜಾತಿ ಬರೋದಿಲ್ಲ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯ, ಅವರು ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿರಬಹುದು, ಆದ್ರೆ ಅವರಿಗೆ ಜಾತಿ ಸೀಮಿತ ಆಗುದಿಲ್ಲ. ಅವರು ಪ್ರತಿ ಒಂದು ಮನೆಯ ದೇವರಾಗ್ತಾರೆ, ಮನದ ದೇವರಾಗ್ತಾರೆ, ವಿನ ಜಾತಿಯ ದೇವರಾಗುದಿಲ್ಲ. ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಬಂಧುಗಳೇ, ಇವತ್ತು ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ನನ್ನ ಸೋದರರೆಲ್ಲ ಹೇಳ್ತಾರೆ, ಅವ್ರು ಹೆಂಗ್ ಹುಟ್ಟಿದ್ರು, ಏನ್ ಮಾಡಿದ್ರು ಎಲ್ಲರೂ. ನಾನು ಕೆಲವೊಂದಿಷ್ಟು ಹಾಕಿಕೊಟ್ಟಂತ, ಅವ್ರೇನ್ ಹಾಕಿಕೊಟ್ಟಂತ ಮಾರ್ಗಗಳನ್ನು, ಅವ್ರೇನ್ ನಮಗೆ ಕೊಟ್ಟಂತ ಕೊಡುಗೆಗಳನ್ನು ನನಗೆ ಎಷ್ಟು ತಿಳಿದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ ನಮ್ಗೆ ಯಾರಿಗೂ ಹೋಟಿನಾಗ ಸಿಗ್ತಿರ್ಲಿಲ್ಲ. ಅದು ಮೊದಲು ನೆನಪಿರ್ಲಿ, ನಮ್ಗೆ ಯಾರಿಗೂ ಕೂಡ ಹೋಟಿನಾಗ ಸಿಗ್ತಿರ್ಲಿಲ್ಲ. ಇವತ್ತು ಯಾರು ಗ್ರಾಮ ಪಂಚಾಯತಿ ಸದಸ್ಯರಾಗ್ತಿರ್ಲಿಲ್ಲ, ಇವತ್ತು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಿರ್ಲಿಲ್ಲ, ನಾವ್ ಯಾರು ಲೀಡರ್ಗಳು ಆಗ್ತಿರ್ಲಿಲ್ಲ. ಮೊದಲ ನಾವೇನಿಲ್ಲ ಸ್ಟೇಜ್ ಮೇಲೆ ಕೂತೀವಲ್ಲ, ನಾವ್ ಯಾರು ಲೀಡರ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ವೋಟ್ ಬ್ಯಾಂಕ್ ಇದೆ ಅನ್ನೋ ಕಾರಣಕ್ಕೆ ಎಲ್ಲಾ ಪಕ್ಷದವರು ನಮ್ಮ ಹತ್ರ ಬರ್ತಾರ. ಇಲೆಕ್ಷನ್ ಬರ್ತದ್ರ ವೋಟ್ ಹಾಕ್ರಿ ಅಂತ ಬರ್ತಾರ ಇಲ್ಲ. ಈಗ ನೋಡಿ, ಪಂಚಾಯತ್ ಇಲೆಕ್ಷನ್ ಬಂತು ಮಾತ್ರ ರೆಡಿನೇ, ನಂದು ಬಣ್ಣ ನಿನ್ನ ಬಣ್ಣ, ನಾನು ಓಟಿಸಲು ನೀನು ಓಟಿಸಿ ಚಾಲೋ ಅದಲ್ಲ. ಈ ಓಟಿನ ಕಲ್ಪನೆ ಬಂದಿದೆ ಹೇಗೆ? ಈ ಓಟಿನ ಹಕ್ಕು ಬಂದಿದೆ ಹೇಗೆ? ಈ ಓಟಿನ ಹಕ್ಕು ಕೊಟ್ಟವ್ರು ಯಾರು? ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಇವತ್ತು ಓಟ್ ಬಂದದನ್ನ ಬೇಕಾಬಿಟ್ಟಿ ಓಟನ್ನ ಹಾಕ್ತೀವಿ ನಾವು, ಬೇಕಾಬಿಟ್ಟಿ ನಮ್ಗೆ ಓಟಿನ ಅರ್ಥ, ಓಟಿನ ವ್ಯಾಲ್ಯೂನೇ ಗೊತ್ತಿಲ್ಲ. ಈ ಓಟಿನ ಹಕ್ಕನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟಿದ್ರೆ ನಮ್ಗೆ ಯಾರಿಗೆ ಓಟಿನ ಹಕ್ಕು ಸಿಗ್ತಿರ್ಲಿಲ್ಲ. ಇದಕ್ಕಿಂತ ಮೊದಲು ಓಟ್ ಇಲ್ಲ, ಓಟಿನ ಹಕ್ಕು ಇಲ್ಲ, ಇದ್ದಿದ್ದಿಲ್ಲ ಅಂತ ಕೇಳಿದ್ರೆ ಇತ್ತು.
ಯಾರಿಗಿತ್ತು ಭಾರತ ದೇಶದಲ್ಲಿ ಹುಟ್ಟಿನ ಹಕ್ಕಪ್ಪ ಅಂತಂದ್ರೆ ಕೇವಲ 4 ವರ್ಗಗಳಿಗಿತ್ತು. ಯಾರಿಗಿತ್ತು? 4 ವರ್ಗಗಳಿಗಿತ್ತು. ಆ ಯಾವ ವರ್ಗಗಳಪ್ಪ ಅಂತಂದ್ರೆ ಯಾರು ರಾಜಮನೆತನದಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಹುಟ್ಟಿನ ಹಕ್ಕಿತ್ತು. ಯಾರು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಮಾತ್ರ ಹುಟ್ಟಿನ ಹಕ್ಕಿತ್ತು. ಯಾರು ಅವಾಗಿನ ಕಾಲದಲ್ಲಿ BA ಪದವಿ ಪಾಸ್ ಮಾಡ್ತಾರೆ ಅವ್ರಿಗೆ ಹುಟ್ಟಿನ ಹಕ್ಕಿತ್ತು. ಯಾರು ರಾಜಮನೆತನದಲ್ಲಿ ಹುಟ್ಟುತ್ತಾರೆ ಅವ್ರಿಗೆ ಹುಟ್ಟಿನ ಹಕ್ಕಿತ್ತು. ಯಾರು 100 ಎಕರೆ ಜಮೀನನ್ನು ಹೊಂದಿರ್ತಾರೆ ಆಗಿನ ಕಾಲದಲ್ಲಿ 100 ಎಕರೆ ಜಮೀನನ್ನು ಯಾರು ಹೊಂದಿರ್ತಾರೆ ಅವ್ರಿಗೆ ಹುಟ್ಟಿನ ಹಕ್ಕಿತ್ತು. ಕೇವಲ 4 ವರ್ಗಕ್ಕೆ ಹುಟ್ಟಿನ ಹಕ್ಕಿತ್ತು. ಆದ್ರೆ ಇದನ್ನೆಲ್ಲ ವ್ಯವಸ್ಥೆಯನ್ನು ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರು ಈ ಎಲ್ಲ ನನ್ನ ಹಿಂದುಳಿದ ಸಮಾಜ. ಯಾರೆಲ್ಲ ಹಿಂದುಳಿದ ಸಮಾಜ ಅಂದ್ರೆ? ಹಿಂದುಳಿದ ಸಮಾಜ ಅಂದ್ರೆ ಯಾರು? ನಾವೆಲ್ಲರೂ ಬಹುಜನರು. ಬಹುಜನ ಅಂದ್ರೆ ಬಹಳ ಜನ. ಯಾರು ಹಿಂದುಳಿದ ಸಮಾಜದವರು? ಇವತ್ತು ರೆಡ್ಡಿ ಆಗಿರ್ಬೋದು, ಪಂಚಸರ ಆಗಿರ್ಬೋದು, ಗಾಣಿಗ ಸಮಾಜ ಆಗಿರ್ಬೋದು, ಹುಗ್ಗಾರ ಆಗಿರ್ಬೋದು, ಕಂಬಾರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಉಪ್ಪಾರ ಆಗಿರ್ಬೋದು, ಸಂಗಾರ ಆಗಿರ್ಬೋದು, ಹೊಲಿಯರಾಗಿರ್ಬೋದು, ಮಾದರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಎಲ್ಲ ಸಮಾಜಗಳು ಇದು ಎಲ್ಲ ಹಿಂದುಳಿದ ಸಮಾಜ. ಇದು ಈ ಹಿಂದುಳಿದ ಸಮಾಜಗಳಿಗೆ ಇಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾನತೆ ಇರಲಿಲ್ಲ. ರಾಜಕೀಯವಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿದಂತ 21 ವರ್ಷ ಮೇಲ್ಪಟ್ಟಂತ ಪ್ರತಿಯೊಂದು ಪ್ರಜೆಗೂ ಕೂಡ ಹುಟ್ಟಿನ ಹಕ್ಕು ಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಇವಾಗ 21 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ವೋಟಿನ ಹಕ್ಕು ಸಿಗಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಬೇಜನ್ 1930ರ ಈಚೆಗೆ ಏನು ದುಂಡು ಬೇಜನ್ ಸಭೆಗಳು ನಡೆದು ಅದರಲ್ಲಿ ಅವರು ಕಷ್ಟಪಟ್ಟು ಏನ್ ಮಾಡ್ತಾರೆ? ಹೋರಾಟ ಮಾಡ್ತಾರೆ. ಹೋರಾಟ ಮಾಡುವಾಗ ಮಹಾತ್ಮ ಗಾಂಧಿ ಅವರು ಅದನ್ನು ವಿರೋಧಿಸ್ತಾರೆ. ಮಹಾತ್ಮ ಗಾಂಧಿ ಅವರು ಅದನ್ನು ವಿರೋಧಿಸ್ತಾರೆ. ಯಾಕೆ ವಿರೋಧಿಸ್ತಾರಪ್ಪ ಅಂತಂದ್ರೆ ಇನ್ನೂ ನನ್ನ ಜನ ಜಾಗೃತ ಆಗಿಲ್ಲ, ಭಾರತ ದೇಶದ ಜನ ಇನ್ನೂ ಜಾಗೃತ ಆಗಿಲ್ಲ, ಇವ್ರ ಕೈಯಾಗ ವೋಟಿನ ಕೊಟ್ಟೆವಪ್ಪ ಅಂತಂದ್ರೆ ಇವ್ರು ಯಾರ್ಯಾರಿಗೆ ವೋಟ್ ಹಾಕಿ ಬಿಡ್ತಾರೆ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಮಹಾತ್ಮ ಗಾಂಧಿ ಅವರು ವಿರೋಧ ಮಾಡಿ 21 ದಿನ ಉಪವಾಸ ಸತ್ಯಾಗ್ರಹ ಕೊಡ್ತಾರೆ. ಆದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಸರಂಗಿಲ್ಲ. ಲಂಡನ್ಗೆ ಹೋಗ್ತಾರೆ. ಲಂಡನ್ ನಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಹೋಗ್ತಾರೆ. ಬ್ರಿಟಿಷರ ಮುಂದೆ ಅವ್ರು ಹೇಳ್ತಾರೆ, ಬ್ರಿಟಿಷರಿಗೆ ಹೇಳ್ತಾರೆ, ಇಲ್ಲ ಈ ಸಮಾಜಗಳಿಗೆ ನಮಗೆ ನ್ಯಾಯ ಸಿಗಬೇಕಾಗಿತ್ತಂದ್ರೆ ನಮಗೆ ರಾಜಕೀಯ ಅಧಿಕಾರ ಮುಖ್ಯವಾಗಿದೆ. ಈ ಎಲ್ಲ ಹಿಂದುಳಿದ ಸಮಾಜಕ್ಕೆ ನಾವು ಮೇಲ್ ಬರಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲ್ ಬರಬೇಕಾಗಿತ್ತಂದ್ರೆ ನಮಗೆ ರಾಜಕೀಯ ಅಧಿಕಾರ ಮುಖ್ಯ ಇದೆ. ಈ ರಾಜಕೀಯ ಅಧಿಕಾರ ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ ನಮ್ಮ ಓಟ್ಗಳನ್ನು ನಾವು ಹಾಕೊಂಡು ನಾವು ಇಲೆಕ್ಟ್ ಆದಾಗ, ನಾವು ಗೆದ್ದಾಗ ಅವಾಗ ನಮ್ಗೆ ರಾಜಕೀಯ ಅಧಿಕಾರ ಬರುತ್ತೆ, ಅವಾಗ ಈ ಸಮಾಜಕ್ಕೆಲ್ಲ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಓಟಿನ ತಗೊಂಡು ಬರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಭಿಕ್ಷೆ ಇವತ್ತು ನಾವು ಕೊಟ್ಟು ಅದರ ಸಲುವಾಗಿ ನಾವು ಇಂಥ ವಿಷಯಗಳನ್ನು ತಿಳ್ಕೊ. ಆದ್ರೆ ಅದನ್ನ ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ಸಮಾಜದವರು, SC ಅವರಿಗೆ ಅಷ್ಟೇ ಸೀಮಿತ, SC ಅವರಿಗೆ ಅಷ್ಟೇ ಮೀಸಲಾತಿ ಕೊಟ್ಟರು, SC ಅವರಿಗೆ ಅಷ್ಟೇ ರಿಸರ್ವೇಶನ್ ಕೊಟ್ಟರು. ಈ ರಿಸರ್ವೇಶನ್ ಅಂದ್ರೆ ನನಗೆ ಆಶ್ಚರ್ಯವಾಗಿ ಬಿಡುತ್ತದೆ. SC ಅವರಿಗೆ ಎಷ್ಟು ರಿಸರ್ವೇಶನ್ ಕೊಟ್ಟಿದ್ದಾರೆ? ಎಷ್ಟು ರಿಸರ್ವೇಶನ್ ಸಂವಿಧಾನದಲ್ಲಿ? 15%. 15% SC ಅವರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಜಾತಿ ಇದಾವೆ? 101 ಜಾತಿ. 101 ಜಾತಿಗೆ 15% ರಿಸರ್ವೇಶನ್. ಅದೇ OBCಗಳಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 27% OBCಗಳಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ 95 ಜಾತಿ. ಹೆಚ್ಚಾರಿಗೆ ಆಯ್ತು? ಹೆಚ್ಚಾರಿಗೆ ಆಯ್ತು? OBCಗಳಿಗೆ ಆಯ್ತಾ? SCಗಳಿಗೆ ಆಯ್ತಾ? OBCಗಳಿಗೆ. ಅಲ್ಲಿ ಜಾತಿಗಳು ಎಷ್ಟಿದಾವು? 95. ಇಲ್ಲಿ ಜಾತಿಗಳು ಎಷ್ಟಿದಾವು? 101. OBCಗಳಿಗೆ ಏನ್ ತಿಳ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ನಾವು ಮೇಲ್ಜಾತಿಯವರು, ನಮ್ಮ ರಿಸರ್ವೇಶನ್ ಇಲ್ಲ ತಿಳ್ಕೊಂಡ್ಬಿಟ್ಟಿವಿ. ನಾವು ಮೇಲ್ಜಾತಿಯವರಿಗೆ ನಮ್ಮ ರಿಸರ್ವೇಶನ್ ಇಲ್ಲ, SCಗಳಿಗೆ ರಿಸರ್ವೇಶನ್ ಅಂದ್ರೆ ಒಟ್ಟು SCಗಳಿಗೆ ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿವಿ. ಆದ್ರೆ ತಪ್ಪು ಕಲ್ಪನೆ ನಮ್ದು. ಅತಿ ಹೆಚ್ಚು ರಿಸರ್ವೇಶನ್ ಹೆಚ್ಚಿಗೆ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ OBCಗಳಿಗೆ, ಮೀಸಲಾತಿ ಕೊಟ್ಟಿದ್ದು OBCಗಳಿಗೆ. ಅಂತದನ್ನು ಈ ವಿಚಾರಗಳನ್ನು ನಾವು ಯಾವಾಗ ನಮ್ಮ ಜನರಿಗೆ ತಿಳಿಸ್ತೀವೋ ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಘನ ಕಾರ್ಯವನ್ನು ಎಲ್ಲರಿಗೂ ಗೊತ್ತಾಗ್ತೈತಿ. ಆವಾಗ ಒಂದು ಜಾತಿಗೆ ಸೀಮಿತ ಆಗೋದಿಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಪ್ರತಿಯೊಬ್ಬರು ಮನೆಯ ದೇವರನ್ನಾಗಿ ಅಲ್ಲ, ಮನದ ದೇವರನ್ನಾಗಿ ಮಾಡ್ಕೋಬೇಕಾಗಿದೆ. ಅವರು ಕೇವಲ ಅಸ್ಪೃಶ್ಯತೆ ಆಚರಣೆಯಿಂದ ನಿರ್ಮೂಲನೆ ಮಾಡಬೇಕಂತ ಅಷ್ಟೇ ಹೋರಾಟ ಮಾಡಿಲ್ಲ. ಈ ಭಾರತ ದೇಶದಲ್ಲಿ ಚಾತುರ್ವರ್ಣ ಪದ್ಧತಿಯಲ್ಲಿ ಎಲ್ಲರೂ ಕೂಡ ಅಸ್ಪೃಶ್ಯರಿದ್ದೇವೆ. ನಾವೆಲ್ಲರೂ ಕೂಡ ಶೂದ್ರರೇ ಇದ್ದೇವೆ.
ಆ ಈ ಶೂದ್ರ ವರ್ಗವನ್ನು ವಿಂಗಡಣೆ ಮಾಡಿ ಅವರು ಏನು ಸಮಾನತೆಯನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರು ಕೇವಲ ಒಂದೇ ಜಾತಿಗೆ ಒಂದೇ ಬರಲಿಕ್ಕೆ ಸೀಮಿತವಾಗಿ ಕೊಟ್ಟಿಲ್ಲ. ಅದರ ಸಲುವಾಗಿ ಈ ಭಾರತ ದೇಶದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ರು. ಈ ಭಾರತ ದೇಶದ ಒಂದು ಏನು ಮೇಲು ಕೀಳು ಅನ್ನೋದಿತ್ತು ಅದನ್ನು ಬದಲಾವಣೆ ಮಾಡಿದ್ರು. ಎಲ್ಲರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟರು. ಹ್ಯಾಂಗ್ ವೋಟಿಂಗ್ ಹಕ್ಕು ನಮ್ಗೆ ಕೊಟ್ರಲ್ಲಪ್ಪ, ಅಂತದೊಂದು ಅದ್ಭುತವಾದಂತಹ ಸಂವಿಧಾನ ನಮಗೆ ಕೊಟ್ಟರು. ಆ ಎಂತ ಸಂವಿಧಾನಪ್ಪ ಅಂತಂದ್ರೆ ಆ ಸಂವಿಧಾನವನ್ನು ಭಾರತ ದೇಶದಲ್ಲಿ ಇದ್ದಂತ ಬೇರೆ ಬೇರೆ ದೇಶದ ಸಂವಿಧಾನಗಳು ಬೇರೆ ಬೇರೆ ದೇಶದ ಸಂವಿಧಾನಗಳಿದಾವಲ್ಲ, ಬೇರೆ ಬೇರೆ ದೇಶದವ್ರು ಬಂದು ಬರ್ತಾರೆ. ಆದ್ರೆ ಜಗತ್ತಿನಲ್ಲಿ ಒಂದೇ ಒಂದು ಸಂವಿಧಾನ ಇಂಥದ ಭಾರತ ದೇಶದ ಸಂವಿಧಾನ, ಭಾರತೀಯ ಬರ್ತಿದ್ದು ಯಾವ್ದಾದ್ರು ಇರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅವರೊಬ್ಬರೇ ಮಾತ್ರ. ಎಂತ ಅದ್ಭುತವಾದಂತ ಸಂವಿಧಾನ ಬರ್ತಾರೆ ಅವ್ರು. ನೋಡ್ರಿ, ಯಾರಿಗಾಗಿ ಅವರು ಕಾನೂನಿನ ಮಂತ್ರಿ ಇದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಿನ ಮಂತ್ರಿ ಇದ್ರು. ಕಾನೂನಿನ ಮಂತ್ರಿ ಇದ್ದಾಗ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಬರ್ತಿತ್ತು. ಯಾಕೆ ಬರ್ತದು? ಯಾರ ಸಲುವಾಗಿ? ಎಸ್ಸಿಗಳ ಸಲುವಾಗಿನಾ? ಮುಸ್ಲಿಮರ ಸಲುವಾಗಿನಾ? ಅಲ್ಲ. ಅವ್ರು ಯಾರ ಸಲುವಾಗಿ ರಾಜೀನಾಮೆ ಕೊಡ್ತಾರಪ್ಪ ಅಂತಂದ್ರೆ ಅವ್ರದೊಂದು ಒಂದು ಏನು ಅವ್ರ ತಲೆಯಲ್ಲಿ ಒಂದು ವಿಷಯ ಇರ್ತೈತೆ. ಅದೇನಪ್ಪ ಅಂತಂದ್ರೆ ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ ಜಾರಿ ಮಾಡ್ಬೇಕಂತೇಳಿ ಅಧಿವೇಶನದಲ್ಲಿ ದೊಡ್ಡ ಧ್ವನಿ ಎತ್ತಾರೆ ಅವರು. ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಬೇಕು. ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು? ಹಿಂದೂ ಕೋಡ್ ಬಿಲ್ ನಲ್ಲಿ ಏನಿದೆ ಬಾಬಾ ಕೊಡ್ರೆ? ಹಿಂದೂ ಕೋಡ್ ಬಿಲ್ ಅಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮಹಿಳೆಗೂ ಕೂಡ ಹಕ್ಕುಗಳು ಸಿಗಬೇಕು, ಸಮಾನ ಪಾಲು ಸಿಗಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ. ಅಂದ್ರೆ ಪ್ರತಿಯೊಂದು ಯಾವುದೇ ಜಾತಿಯಲ್ಲಿ ಇರ್ಬೋದು. ಇವತ್ತು ನಾವು ಆಸ್ತಿಯಲ್ಲಿ ಹೆಣ್ಮಕ್ಳು ಪಾಲ ಕೇಳಕತ್ತಾರ, ಇವತ್ತು ಹೆರಿಗೆ ಭತ್ಯೆ ಕೊಡ್ತಾರ, ಹೆರಿಗೆ ರಜೆ ಕೊಡ್ತಾರ, ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಕೊಡ್ತಾರ, ಹೆಣ್ಣು ಮಕ್ಕಳಿಗೆ ಇವತ್ತು ಎಷ್ಟೆಲ್ಲ ಸೌಲಭ್ಯಗಳಿವೆ. ಈ ಎಲ್ಲ ಜನಾಂಗದಲ್ಲಿ ಕೇವಲ ಎಸ್ಸಿ ಸಮಾಜದಾಗ ಹುಟ್ಟಿದಂತ ಹೆಣ್ಮಕ್ಳಿಗೆ ಅಷ್ಟೇ ಕೇಳಿಲ್ಲ ಅವರು. ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮಹಿಳೆಗೆ ನೌಕರಿಯಲ್ಲಿ ಇರ್ಬೋದು, ರಿಸರ್ವೇಶನ್ ಎಲ್ಲದರಲ್ಲಿ ಪಾಲ ಸಿಗ್ಬೇಕಂತೇಳಿ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಿ ಅಂತ ಹೋರಾಟ ಮಾಡಿದ್ರೆ ನೆಹರು ಐಡಿ ಕಂಪನಿ ಅದನ್ನು ವಿರೋಧ ಮಾಡ್ತಾರೆ. ಆದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೆ ಸರಿಯಾಗಿಲ್ಲ. ಹಿಂದೆ ಸರಿಲಾರೆ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ನನಗೆ ನನ್ನ ಸಮಾಜಕ್ಕೆ ನ್ಯಾಯ ಸಿಗ್ಲಿಕ್ಕಂದ್ರೆ ಇನ್ನು ಮಂತ್ರಿ ಸ್ಥಾನ ತಗೊಂಡು ಏನ್ ಮಾಡ್ಲಿ ನಾನು ಕಾನೂನು ಮಂತ್ರಿ ಅಂತೇಳಿ ತೆಗೆದು ಬಿಸಾಕ್ ಬಂದ್ಬಿಡ್ತಾರೆ. ಯಾವ ಸಲುವಾಗಿ ಮಾಡಿದ್ರಿ ಅದನ್ನ? ಎಸ್ಸಿಗಳ ಸಲುವಾಗಿ ಮಾಡಲ್ಲ, ಎಸ್ಟಿಗಳ ಸಲುವಾಗಿ ಮಾಡಲ್ಲ, ಒಬಿಸಿಗಳ ಸಲುವಾಗಿ ಮಾಡಲ್ಲ, ಎಲ್ಲ ಭಾರತೀಯ ಹೆಣ್ಣುಮಕ್ಕಳ ಸಲುವಾಗಿ ಮಾಡೋದು. ಅದಕ್ಕಾಗಿ ಇಂಥ ವಿಷಯಗಳನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ. ಆವಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಒಂದು ಸಮಾಜಕ್ಕೆ ಇವತ್ತು ಅಂಬೇಡ್ಕರ್ ಭವನದಲ್ಲೇನೆ ಯಾಕೆ ಮಾಡಬೇಕು ಕಾರ್ಯಕ್ರಮ? ಎಲ್ಲೋ ಮಠದಲ್ಲಿ ಮಾಡಬಹುದಾಗಿತ್ತು, ಎಲ್ಲೋ ಮಸ್ಜಿದ್ನಲ್ಲಿ ಮಾಡಬಹುದಾಗಿತ್ತು, ಎಲ್ಲೋ ದರ್ಗಾದಲ್ಲಿ ಮಾಡಬಹುದಾಗಿತ್ತು. ಇಲ್ಲೇ ಮಾಡ್ಬೇಕು ಯಾಕೆ? ಯಾಕೆ ಎಲ್ಲ ಹಕ್ಕು ಅವ್ರು ಕೇವಲ ಸಂವಿಧಾನ ಕೇವಲ ಯಾರಿಗಷ್ಟೇ ಈ ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕಂತ ಸಂವಿಧಾನ ಬರಲ್ಲ. ಸಂವಿಧಾನ ಹೆಂಗಿದೆಯಪ್ಪ ಅಂತಂದ್ರೆ ಭಾರತ ದೇಶ ಕೇವಲ ಮನುಷ್ಯರ ಸಲಂದ ಸಂವಿಧಾನ ಅಲ್ಲ. ಅದು ಮನುಷ್ಯರ ಸಲಂದ ಸಂವಿಧಾನ ಬರಲಿಲ್ಲ. ಸಂವಿಧಾನ ಯಾವ ಸಲಂದ ಬರೆದ್ರಪ್ಪ ಅಂತಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಎಲ್ಲ ಪ್ರತಿಯೊಂದು ಜೀವಿ, ಪ್ರಾಣಿ, ಪಕ್ಷಿ, ಹುಳ, ಹುಪ್ಪುಟಿ, ಗಿಡ, ಮರ, ಕಲ್ಲ, ಕಂಟಿ, ಹಳ್ಳ, ಕೊಳ್ಳ, ನದಿ, ಸಮುದ್ರ, ಗುಡ್ಡ, ಸಮುದ್ರದಲ್ಲಿರುವಂತಹ ಜಲಚರ ಪ್ರಾಣಿಗಳು, ಇವಕ್ಕೂ ಎಲ್ಲರಿಗೂ ಕಾನೂನು ಅನ್ವಯ ಆಗುವಂತ ಸಂವಿಧಾನ ಬರೆದ್ರು. ಮನುಷ್ಯರಿಗೆ ಅಷ್ಟೇ ಬರಲಿಲ್ಲ, ಎಲ್ಲರಿಗೆ. ಇವತ್ತು ತೋರಿ ನೋಡಲು ಫಾರೆಸ್ಟ್ ಗಿಡ ಗಿಡಿ ಬರ್ತಾರಲ್ಲ ಫಾರೆಸ್ಟ್ ಆಫೀಸ್ನವ್ರು, ಸಮುದ್ರದಾಗ ಮೀನ ಇಡ್ಲಕ್ ಹೋಗಿ ಬರ್ತಾರಲ್ರಿ ಅವ್ರು. ಈಗ ಯಾವ್ದಾದ್ರು ಗುಡ್ಡ ಕಡ್ಲಕ್ ಹೋಗಿ ಮೈನಿಂಗ್ಸ್ನಲ್ಲಿ ಬರ್ತಾರೆ. ಎಲ್ಲದಕ್ಕೂ ಕೂಡ ಪ್ರಾಣಿ ಪಕ್ಷಿಗಳ್ರಿ ವನ್ಯಜೀವಿ ಅವ್ರು ಬರ್ತಾರೆ. ನೀವು ಏನೂ ಮಾಡುವಂಗಿಲ್ಲ. ಮನುಷ್ಯರಿಗೆ ಅಷ್ಟೇ ಸಂವಿಧಾನ ಬರಲಿಲ್ಲ, ಮತ್ತು ಒಂದು ಜಾತಿ ಸಂವಿಧಾನ ಬರಲಿಲ್ಲ. ಇಡೀ ಭಾರತ ದೇಶದ ಈ ಭೂಗೋಳದಲ್ಲಿರುವಂತಹ ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೂ ಕೂಡ ಅನ್ವಯ ಆಗಂತ ಕಾನೂನನ್ನು ರಚನೆ ಮಾಡಿದ್ರಲ್ಲ ಅಂತ ಮೇಧಾವಿ ಅವರು. ಅಂತವರನ್ನು ನಾವು ಯಾವತ್ತೂ ಕೂಡ ಆರಾಧಿಸಬೇಕು. ಅವರ ಇತಿಹಾಸಗಳನ್ನು ನಮ್ಮ ಮಕ್ಕಳು ಕೂಡ ಆ ರೀತಿ ಬೆಳಿಬೇಕು, ನಮ್ಮ ಮಕ್ಕಳು ಕೂಡ ಅವರ ಆದರ್ಶವನ್ನು ಪಾಲಿಸಬೇಕು ಅಂತೇಳಿ ನಾವು ಇವತ್ತು ಅವರ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಆಗಾಗ ಹೇಳ್ತಿರ್ಬೇಕು. ಆವಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಸಾಧನೆಗೆ ಮತ್ತು ಅವರು ಹಾಕಿಕೊಟ್ಟಂತ ಮಾರ್ಗಕ್ಕೆ ಅವಾಗ ನಾವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಯಾಕೆಂದ್ರೆ ನಾವಿವತ್ತು ಈ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಪ್ಪ ಅಂತಂದ್ರೆ ಅದಕ್ಕೆಲ್ಲ ಕಾರಣೀಭೂತರು ಅವರಿದ್ದಾರೆ. ಅವರು ಮಹಾಪುರುಷರ
ಎಲ್ಲ ಮಹಾಪುರುಷರನ್ನು ಓದ್ಕೊಂಡು ಎಲ್ಲ ಮಹಾಪುರುಷರನ್ನು ಅರ್ಥ ಮಾಡಿಕೊಂಡು ಎಲ್ಲ ಸರಳರನ್ನು, ದಾಸರನ್ನು, ಸೂಫಿಗಳನ್ನು, ಸಂತರನ್ನು ಎಲ್ಲರನ್ನೂ ಓದ್ಕೊಂಡು ಈ ಭಾರತ ದೇಶದ ಇತಿಹಾಸ, ಪ್ರಾಚೀನ ಇತಿಹಾಸ ಓದ್ಕೊಂಡು ಈ ಭಾರತ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿರುವಂತ ಜಿಡ್ಡನ್ನು ಹೋಗಲಾಡಿಸಲಿಕ್ಕೆ ಒಳ್ಳೆ ಸಂವಿಧಾನವನ್ನು ಬರೆದರಲ್ಲ ಅಂತ ಒಂದು ಮೇಧಾವಿಗೆ ಇವತ್ತು ನಾವು ಎಷ್ಟು ವರ್ಣನೆ ಮಾಡಿದ್ರು ಕೂಡ ಕಡಿಮೆನೇ. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಶಬ್ದಗಳೇ ಇಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಈ ಜಗತ್ತಿನಲ್ಲಿ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಈ ಜಗತ್ತಿನಲ್ಲಿ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಒಂದು ಶಕ್ತಿ ಅದು. ಯಾಕಪ್ಪ ಅಂತಂದ್ರೆ ಅವ್ರು ನಮಗೆ ಹೋಟಿನ ಹಾಕಿ ಕೊಟ್ಟಿದ್ದೇ ಒಂದು ದೊಡ್ಡದು. ಅದಕ್ಕೆ ಹೇಳ್ತಾರೆ ಅವರು ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ. ಹೋಟಿನ ಹಾಕಿ ತಂದು ಕೊಟ್ಟಾಗ ಪತ್ರಕರ್ತರು ಬಂದು ಕೇಳ್ತಾರೆ, ಏನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನೀವೆಲ್ಲ ಇಷ್ಟು ಕಷ್ಟಪಟ್ಟು ಇಡೀ ಭಾರತೀಯರಿಗೆ ಹುಟ್ಟಿನ ಇಷ್ಟು ಕೊಟ್ಬಿಟ್ಟು ಖುಷಿ ಆಗಿಲ್ವಾ ನಿಮ್ಗೆ ಅಂತ ಕೇಳ್ತಾರೆ. ಖುಷಿ ಎಲ್ಲ ಆಗಿದೆ, ಬಹಳ ಸಂತೋಷ ಆಗಿದೆ, ಖುಷಿ ಆಗಿದೆ. ಆದ್ರೆ ನನ್ನ ಜನ ಇನ್ಮೇಲೆ ತಮ್ಮ ಓಟುಗಳನ್ನು ತಾವು ಹಾಕೊಂಡು ಈ ಭಾರತ ದೇಶವನ್ನು ಆಳುವಂತ ದೊರೆಗಳಾಗುವುದನ್ನು ನನ್ನ ಕಣ್ಣಾರೆ ನಾನು ಕಾಣಬೇಕು ಅಂತ ಹೇಳಿ ಕನಸ್ಕೊಂಡು ಜನರನ್ನು ಉದ್ದೇಶಿಸಿ ಹೇಳ್ತಾರೆ, ಈ ಓಟ್ ಎಂತ ಅಮೂಲ್ಯ, ನಾನು ಎಷ್ಟು ಕಷ್ಟಪಟ್ಟು ಈ ಓಟನ್ನು ತಂದು ಕೊಟ್ಟಿದ್ದೀನಿ. ಈ ಓಟ್ ಎಷ್ಟು ಅಮೂಲ್ಯ ಆಗಿದೆಪ್ಪ ಅಂತಂದ್ರೆ, ಈ ಓಟು ನಿನ್ನ ಹೆಂಡತಿ ಇದ್ದಂಗೆ, ಈ ಓಟು ನಿನ್ನ ತಾಯಿ ಇದ್ದಂಗೆ, ಈ ಓಟು ನಿನ್ನ ತಂಗಿ ಇದ್ದಂಗೆ. ನೀನು ಎಂತ ಕಷ್ಟ ಕಾಲದಲ್ಲಿ ಇದ್ರು ಕೂಡ ಈ 3 ಜನರನ್ನು ಮಾಡ್ಕೊಳಕ್ ಇಷ್ಟಪಡಲ್ಲ. ನೀನು ಎಂತ ಕಷ್ಟ ಆದ್ರೂ ಕೂಡ ಮಾಡ್ಕೋತೀವಿ ಅಂತ ನಾವು ಹೆಂಡತಿಗೆ, ತಾಯಿಗೆ, ತಂಗಿಗೆ ಎಂದ್ರೆ ಮಾಡ್ಕೋತೀವ. ಎಷ್ಟು ಕಷ್ಟ ಕಾಲದಲ್ಲಿ ಕೂಡ ನೀನು ಇಂಥವ್ರನ್ನು ಮಾಡ್ಕೊಳಕ್ ಆಗಂಗಿಲ್ಲಲ್ಲ. ಹಂಗ ಈ ಓಟ್ ಇದ್ದಾಗ ಈ ಓಟ್ ಮಾಡ್ಕೊಂಡಪ್ಪ ಅಂತಂದ್ರ ನಿನ್ನ ಹೆಂಡತಿ ಮಾಡ್ಕೊಂಡಂಗ, ನಿನ್ನ ತಾಯಿ ಮಾಡ್ಕೊಂಡಂಗ, ನಿನ್ನ ತಂಗಿ ಮಾಡ್ಕೊಂಡಂಗ ಅಂತ ಹೇಳ್ತಾರೆ. ಇವತ್ತು ಅವ್ರ ಮಾತನ್ನು ಪಾಲಿಸ್ಬೇಕಲ್ಲ, ನಾವು ಪಾಲನೆ ಮಾಡ್ಬೇಕಲ್ಲ. ಆವಾಗ ಅವ್ರ ಮಾತನ್ನು ಪಾಲನೆ ಮಾಡಿದಾಗ ಮಾತ್ರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಗೌರವ ಅನಿಸ್ತೈತಿ. ಯಾಕಂದ್ರೆ ಇವತ್ತು ಹೆಂಗಪ್ಪ ಅಂತಂದ್ರೆ ಅವ್ರನ್ನ ನಾವು ಹೇಳ್ಬೇಕಾಗಿತ್ತು. ಈಗ ನಾವು ಚರ್ಚೆ ಮಾಡದಿದ್ರೆ ವಿಷಯಗಳು ಗೊತ್ತಾಗಂಗಿಲ್ಲ. ಚರ್ಚೆ ಮಾಡ್ಬೇಕಾಗಿತ್ತು. ಕೆಲವೊಬ್ರು ತಲೆಯಲ್ಲಿ ಏನಿರ್ತೈತಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರಪ್ಪ ಅಂತಂದ್ರೆ, ಈಗ ಒಂದೊಂದು ಸಮಾಜಕ್ಕೆ ಒಂದೊಂದು ನಮ್ಮವರೇ ಆದಂತ ಶರಣರಿದ್ದಾರೆ. ಇವತ್ತೆಲ್ಲ ಸಮಾಜಕ್ಕೆ ಇವತ್ತು ಭೂಮಿ ಸಮಾಜ ಅಂದ್ರೆ ಸಿದ್ದರಾಮೇಶ್ವರನ್ನ ತಗೋತೀವಿ ನಾವು. ಅವರು ಆದ್ರೆ ಜಾತಿಯಲ್ಲಿ ಹುಟ್ಟಿರ್ಬೋದು, ಸಿದ್ದರಾಮೇಶ್ವರನ್ನ ನಾನು ಭೂಮಿ ಸಮಾಜದಲ್ಲ ಇಷ್ಟಪಡಲ್ಲ. ಇವತ್ತು ವೇಪನ್ ಅವರು, ಈಗ ಶರಣ ಮಹಾಶರಣ ವೇಪನ್ ಅವರು ಇವತ್ತು ರೆಡ್ಡಿ ಸಮಾಜದಲ್ಲಿ ಇಟ್ಟು ರೆಡ್ಡಿ ಸಮಾಜದ ಹೇಳಕ್ ಇಷ್ಟಪಡಲ್ಲ. ಅವ್ರು ನಮ್ಮ ನಾಯಕರು, ಅವ್ರು ನಮ್ಮ ಮಹಾಪುರುಷರು. ಇವತ್ತು ಟಿಪ್ಪು ಸುಲ್ತಾನ್ ಮುಸ್ಲಿಂ ಸಮಾಜದಲ್ಲಿ ಇಟ್ಟು ನಾನು ಮುಸ್ಲಿಂ ಎಲ್ಲಕ್ಕೆ ಇಷ್ಟಪಡಲ್ಲ. ಯಾಕೆ ಸರ್ವ ಸಮಾಜದಿಂದ ಸಲಹೆ ಹೇಳಿಕೆ ಮಾಡ್ತಾರೆ. ಇವತ್ತು ಇಂಥ ಮಹಾಪುರುಷರು ಎಲ್ಲರೂ ಕೂಡ ಇವರು ಅವ್ರಿಗೆ ಆಯಾ ಸಮಾಜದ ಜಾತಿಯಲ್ಲಿ ಹುಟ್ಟಿರ್ಬೋದು. ನಾನು ಇಲ್ಲೇ ಬಡ ಕುಟುಂಬದಲ್ಲಿ ಒಬ್ಬ ಕಂಬಾರನ ಮಗ, ಇಂಗಡಿಗೆಯಲ್ಲಿ ಬಡ ಕುಟುಂಬದಲ್ಲಿ ಬಹಳ ಸಣ್ಣ ಕುಟುಂಬದಲ್ಲಿ ಹುಟ್ಟಿದವನು. ನಾನು ಮುಸ್ಲಿಂ ಅಂದ ತಕ್ಷಣ ನಾನು ಮುಸ್ಲಿಂ, ಈಗ ನಾನು ಮುಸ್ಲಿಮೇ ಅಂತ ಹೇಳಿ ನಾನು ಸೆಪರೇಟ್ ಆಗಿ ಹೇಳಕ್ಕಾಗ್ತಾ? ನಾನು ಎಲ್ಲರೂ ಬೇಕು, ನನ್ನ ಎಲ್ಲ ಸಮಾಜದ ಜೊತೆ ನಮ್ದು ಬಾಂಧವ್ಯ, ಎಲ್ಲರ ಜೊತೆ ನಾನು ನಮ್ಮ ಒಂದು ಸೋದರತ್ವ ಬೇಕು. ಹುಟ್ಟು ಆಕಸ್ಮಿಕ ಆಗ್ಬಹುದು, ಆದ್ರೂ ಸಾವು ಇತಿಹಾಸ ಆಗ್ಬೇಕು. ಹುಟ್ಟು ಆಕಸ್ಮಿಕ ಆಗ್ಬಹುದು, ಹೆಂಗ ಹೋಗ್ತೀವಿ ಹುಟ್ಟ ಮುಂದಾಗ ಬಡವಾಗಿ ಹುಟ್ಟಿರ್ಬೋದು, ಆದ್ರೆ ಸಾಯ ಮುಂದೆ ಬಡವಾಗಿ ಸಾಯ್ಬೇಡ ಹೇಳ್ತಾರೆ ಮತ್ತೆ ಸಾಹಿತಿಗಳು. ಹುಟ್ಟು ಆಕಸ್ಮಿಕ ಆಗ್ಬೋದು, ಆದ್ರೆ ಸಾವು ಇತಿಹಾಸ ಆಗ್ಲಿ. ಸಾವು ಇತಿಹಾಸ ಆಗ್ಬೇಕಂದ್ರೆ ಇಂಥ ಮಹಾಪುರುಷರ ತರ ನಾವೇನು ದೊಡ್ಡ ಕೆಲಸ, ಗನಂದಾರಿ ಕೆಲಸ ಮಾಡ್ಬೇಕಾಗಿ ಏನೂ ಇಲ್ಲ. ಈಗ ನಾವೆಲ್ಲರೂ ಕೂಡ ವಿಚಾರಗಳನ್ನ ಹಂಚ್ಕೊಂಡ್ರೆ ಸಾಕು, ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕಿದ್ರೆ ಸಾಕು, ಎಲ್ಲ ಮಹಾಪುರುಷರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆದ್ರೆ ಸಾಕು. ನಾವೆಲ್ಲರೂ ಕೂಡ ಇಲ್ಲಿ ಯಾವುದು ಕಲ್ಮಶ ಬರಂಗಿಲ್ಲ, ಯಾವುದು ವಿವಾದ ಬರಂಗಿಲ್ಲ, ಏನೋ ವೈಷಮ್ಯ ಬರಂಗಿಲ್ಲ, ದ್ವೇಷ ಬರಂಗಿಲ್ಲ. ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತ ನಾವು ಬದುಕಬಹುದು. ಅದಕ್ಕಾಗಿ ಬಂಧುಗಳೇ, ಇಂಥವೆಲ್ಲ ಸಾಕಷ್ಟು ಘಟನೆಗಳದಾವು. ಅವರನ್ನು ಓದುವಂತವರಾಗ್ರಿ, ಮಹಾನಾಯಕ ಸೀರಿಯಲ್ ಅನ್ನು ನೋಡುವಂತವರಾಗ್ರಿ, ಈ ಎಲ್ಲ ಸೀರಿಯಲ್ನಲ್ಲಿ ಎಲ್ಲ ಕಥೆ ಇದೆ. ಅಲ್ಲಿ ನಿಮ್ಗೆ ಆಗ್ತಿತ್ತಪ್ಪ ಅಂತಂದ್ರೆ ಇಂಥ ವಿಚಾರಗಳನ್ನು ಬುಕ್ ಓದ್ಬೇಕು. ಅವರೇ ಬರಹಗತ ಭಾಷಣಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು, ಅವರೇ ಬರೆದಂತ ಭಾಷಣ, ಮಾಡಿದಂತ ಭಾಷಣ, ಬರೆದಂತ ಬರಹಗಳು ಕೇವಲ 1,000 ರೂಪಾಯಿ ಕೊಟ್ರಪ್ಪ ಅಂತಂದ್ರೆ ಒಂದಿಷ್ಟು ಬರ್ತಾವ ನಿಮ್ಗೆ ವ್ಯಾಲ್ಯೂಸ್ಗಳು. ನೀವೆಲ್ಲನೂ ಓದ್ಬೋದು. ಅದ್ರ ಎಲ್ಲ ಇತಿಹಾಸದ, ಈ ದೇಶದ ಬಗ್ಗೆ ಎಲ್ಲ ಇತಿಹಾಸದ ಓದ್ರಿ. ಅದಕ್ಕೆ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, तुम इतना पढ़ोगे तुम्हें देख के दुनिया डर. ಬಂದೂಕ್ನಿಂದ ಅಲ್ಲ, ರೌಡಿಸಮ್ ನಿಂದ ಅಲ್ಲ, ತಲ್ವಾರ್ ನಿಂದ ಅಲ್ಲ, ಲಾಠಿಯಿಂದ ಅಲ್ಲ, ನಿಮ್ಮ ಜ್ಞಾನದಿಂದ ಜನ ಅಂಜಲಿ ಅಂತ ಹೇಳ್ತಾರೆ, ನಿಮ್ಮ ಜ್ಞಾನದಿಂದ ದೇಶ ಅಂಜಲಿ ಅಂತ ಹೇಳ್ತಾರೆ, ನಿಮ್ಮ ಅಜ್ಞಾನದಿಂದ ಅಲ್ಲ. ಅದಕ್ಕೆ ಇಷ್ಟು ಓದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವರನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋರಾಗೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಗಿರ್ಬೋದು, ಅವರ ಇತಿಹಾಸ ಆಗಿರ್ಬೋದು, ಅವ್ರು ಹಾಕಿಕೊಂಡಂತ ಮಾರ್ಗದರ್ಶನ ಆಗಿರ್ಬೋದು, ಅವರ ಕನಸುಗಳನ್ನಾಗಿರ್ಬೋದು,
ಅವೆಲ್ಲ ಸಹಕಾರಗೊಳಿಸಲಿಕ್ಕೆ ಎಲ್ಲ ಸರ್ವ ಸಮಾಜದವರು ಕೂಡ ತಿಳ್ಕೊಳ್ಳೋತರಾಗೋಣ. ಎಲ್ಲ ಸರ್ವ ಸಮಾಜದ ಪ್ರೀತಿ ವಿಶ್ವಾಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರನ್ನ ಸೆಳೆಯುವ ಹಾಗೆ ನಾವು ಯಾರಿಗೆ ತಿಳಿದ ಯಾರಿಗೆ ತಿಳ್ಕೊಂಡಿದ್ದೀವಿ ತಿಳಿಸುವಂತ ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ಹೇಳುತ್ತಾ ಇಲ್ಲಿವರೆಗೆ ನನ್ನನ್ನು ಕರೆಸಿ ಆತ್ಮೀಯವಾಗಿ ಸನ್ಮಾನಿಸಿದ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಮತ್ತೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹರ್ನಾಳ ಗ್ರಾಮದ ಗೌರವಾನ್ವಿತ ಬಂಧುಗಳಿಗೆ ಅಭಿನಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ